ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತವರು. ಅಂದ್ಕೊಂಡ ಹಾಗೆ ಬಿ ರಿಪೋರ್ಟ್ ಆಗಿಬಿಡ್ತು. ನಮ್ಮ ಸಿದ್ದರಾಮಯ್ಯರವ್ರದ್ದು ದೋಷ ಮುಕ್ತರಾದರು ಲೋಕಾಯುಕ್ತದಿಂದ. ಜೊತೆಗೆ ಬಿ ಬರೆದಿದ್ರೆ ಗೊತ್ತದ, ಈ ಒಂದು ಟೈಮ್ ಇರ್ತದೆ, ಟೈಮ್ದೊಳಗೆ ಏನಾದರೂ ಸಬ್ಮಿಟ್ ಮಾಡಿದ್ರೆ ಮತ್ತೆ ಅವ್ರ ಮೇಲೆ ಇದ್ದಂಥ ಏನು ಆರೋಪ ಮಾಡಿದ್ರೆ ಅವಾಗ ಸಾಕ್ಷಿ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ ಏನಪ್ಪ ಅದ್ರ ಮೇಲೆ ಶರ ಬರೋದು ಕೊಟ್ಟಿದ್ದಾರೆ ಕೋರ್ಟಿಗೆ. ಇನ್ನು ಮುಂದಿಂದು ಇನ್ನು ವಿರೋಧಿಗಳು ಅದರಲ್ಲೂ ಸ್ನೇಹಮಯಿ ಕೃಷ್ಣ ಆಗಿಟ್ಟಂಥದ್ದು ಏನು ಮಾಡ್ತಾರೆ ಅಂತೇಳಿ ಡೆವಲಪ್ಮೆಂಟ್ ಏನಾಗಬಹುದು ಅಂತೇಳಿ ವಿರೋಧಿಗಳಂತೆ ಸಹಜವಾಗಿ ಅವ್ರು ಅಂದ್ಕೊಂಡಂಗೆ ತಮಗೆ ಬೇಕಾದಂಗೆ ಬರೆಸ್ಕೊಂಡಿದ್ದಾರೆ. ಹಾಗೆ ಹೀಗೆ ಈಗಾಗಲೇ ಟೀಕೆಗಳು ಶುರುವಾಗಿದ್ದಾವೆ. ಟೀಕೆಗಳು ಇರಬಾರ್ದು ಅಂತಲ್ಲ, ಇದ್ದಾವೆ, ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು. ಮುಡಾನ್ ದೋಷ ಮುಕ್ತರಾದರು. ಇನ್ನೂ ಅವರ ಮಿಸಸ್ ಆದಂತಹ BM ಪಾರ್ವತಿ ಅವ್ರದ್ದಾಗಿರ್ಬೋದು, ಅವರ ಭಾವಮೈದನ ಮಲ್ಲಿಕಾರ್ಜುನ ಸ್ವಾಮಿ ಅವ್ರದ್ದಾಗಿರ್ಬೋದು, ಮೂಲ ಮಾಲಕ ದೇವರಾಜು ಅವ್ರದ್ದಾಗಿರ್ಬೋದು, ಅವ್ರು ಇನ್ನೂ ಪೂರ್ಣ ಪ್ರಮಾಣದ ದೋಷ ಮುಕ್ತಿ ಸಿಕ್ಕಿಲ್ಲ, ಬಟ್ ಆರೋಪಗಳಿಂದ ಮುಕ್ತ ಆಗಿದ್ದಾರೆ ಅನ್ನುವಂಥ ವರದಿಗಳು ಬಂದಿದ್ದಾವೆ. ಇವೆಲ್ಲ ನೋಡಿದಾಗ ಇಲ್ಲಿ ಏನು ಇದರರ್ಥ ಅನಗತ್ಯ ಸುಳ್ಳು ಆರೋಪಗಳನ್ನು ಮಾಡೋದು, ಒಬ್ಬನ ಮೇಲೆ ಆರೋಪ ಮಾಡಿ ಅವ್ರನ್ನ ದೋಷಿ ಮಾಡೋದು ಇದು ತಪ್ಪನ. ಆದರೆ ಅದೇ ಕಾಲಕ್ಕೆ ಒಬ್ಬ ದೋಷಿ ಇದ್ದಂಥವನ್ನ ಏನೇನೋ ಕಾರಣಗಳನ್ನು ಹೇಳಿ ಸಾಕ್ಷಿಗಳಿಲ್ಲ ಅಂಥೇಳಿ ಅದು ಮುಚ್ಚಾಕೋ ಪ್ರಯತ್ನ ಮಾಡೋದು ತಪ್ಪನ. ಇಲ್ಲೇ ನ್ಯಾಯಬದ್ಧವಾಗಿ ತನಿಖೆ ಆಗಬೇಕಾಗಿದೆ. ವಿರೋಧಿಗಳು ನ್ಯಾಯಬದ್ಧ ಆಗಿಲ್ಲ ಅಂತ ಇದ್ದಾರೆ. ನಮ್ಮ ಈ ಸಿದ್ದರಾಮಯ್ಯರ ಈ ಒಂದು ಹಿಂಬಾಲಕರಲ್ರಿ ಅಥವಾ ಅವ್ರ ಫಾಲೋವರ್ಸ್ ಅಲ್ರಿ ಅಥವಾ ಅವರ ಎಲ್ಲ ಮಿತ್ರ ಮಂಡಳಿ ಅಲ್ರಿ ಅಥವಾ ಕಾಂಗ್ರೆಸ್ ಅಲ್ರಿ, ಇಲ್ಲ ಅನಗತ್ಯವಾಗಿ ಸ್ನೇಹಮಯಿ ಕೃಷ್ಣ ಮತ್ತು ಅವ್ರ ಜೊತೆಗಾರರು ವಿರೋಧ ಪಕ್ಷ ಕುಡ್ಕೊಂಡು ನಮ್ಮ ಸಿದ್ದರಾಮಯ್ಯರ ವಿರುದ್ಧ ಅನಗತ್ಯ ಆರೋಪಗಳು ಮಾಡಿದರು, ಸುಳ್ಳು ಆರೋಪಗಳಿದ್ದಾವೆ ಅಂತೇಳಿ. ಅದರಲ್ಲೂ ನಿಮ್ಗೆ ಲಕ್ಷ್ಮಣ ಗೊತ್ತದೆ, ಲಕ್ಷ್ಮಣ ಭಕ್ತಾರ ಜೋರ್ದಾರಾಗಿ ನಮ್ಮ ಸಿದ್ದರಾಮಯ್ಯರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಬ್ಯಾಟ್ ಏನೋ ಬೀಸಲಿ, ಸತ್ತಿದ್ರೆ ಭಾಳ ಒಳ್ಳೆಯದು.